ನಾವು ತುಂಬಾ ಪ್ರೀತಿಸೋರ್ಗೆ, ನಮ್ಗೆ ತುಂಬಾ ಹತ್ತಿರವಾದವ್ರಿಗೆ ಏನಾದ್ರು ಕಷ್ಟ ಬಂದ್ರೆ, ಸಂಕಷ್ಟಗಳು ಬಂದ್ರೆ ಅದು ನಮಗೂ ಒಳಗಡೆ ಏನೋ ಸಂಕಟನ ಸೃಷ್ಟಿ ಮಾಡುತ್ತೆ. ಅವ್ರ ತಲೆಯಲ್ಲಿ ಏನ್ ಓಡ್ತಿದ್ಯೋ ಹೀಗೆ ಸಾಕಷ್ಟು ಯೋಚನೆಗಳು ನಮ್ಗೆಲ್ಲ ಬರೋದು ಎಷ್ಟು ಸಹಜ ಅಲ್ವಾ? ಈ ಒಂದು ಎಮೋಷನ್ ಮೇಲೆ ಸರಳಾ ಸುಬ್ಬರಾವ್ ಸಿನಿಮಾ ನಿಂತಿರೋದು. ಇದು ಮಂಜು ಸ್ವರಾಜ್ KR ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಅಜಯ್ ರಾವ್, ಮಿಶಾ ನಾರಂಗ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಟ್ರೈಲರ್ ನನ್ನನ್ನ ಇಂಪ್ರೆಸ್ ಮಾಡಿತ್ತು. ಆ ವಾತಾವರಣಕ್ಕೆ ನನ್ನನ್ನು ಎಳ್ಕೊಂಡಿತ್ತು. ರಿವ್ಯೂ ಮಾಡಬೇಕಾದ್ರೂ ಇದನ್ನ ಹೇಳಿದ್ವಿ. ಅಂಡ್ ಇವತ್ತು ತೆರೆ ಕಂಡಿರುವಂತಹ ಈ ಸಿನಿಮಾ ನೋಡಿ ನಮ್ಗೆ ಏನ್ ಅನಿಸ್ತು? ಅಜಯ್ ರಾವ್ ಅವರು ಈ ಸಲ ಏನ್ ತಗೊಂಡ್ ಬಂದಿದ್ದಾರೆ, ಸಿನಿಮಾದಲ್ಲಿ ಏನೆಲ್ಲ ಇಂಪ್ರೆಸ್ ಮಾಡ್ತು, ಏನೆಲ್ಲ ಡಿಪ್ರೆಸ್ ಮಾಡ್ತು, ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಹೆಸರೇ ಸೂಚಿಸೋ ಹಾಗೆ ಇದು ಸರಳಾ ಸುಬ್ಬರಾವ್ ದಂಪತಿಯ ರೊಮ್ಯಾಂಟಿಕ್ ಕಾಮಿಡಿ ಥ್ರಿಲ್ಲರ್ ಕತೆ. ಸರಳಾ ಹಾಗೂ ಸುಬ್ಬರಾವ್ ಒಬ್ಬರ ಮೇಲೆ ಒಬ್ರು ಹುಚ್ಚು ಪ್ರೀತಿ ಇಟ್ಕೊಂಡಿರುವಂತಹ ದಂಪತಿಗಳು. ಸರಳಾ ಮಾಡುವಂತಹ ಊಟ ಸುಬ್ಬರಾವ್ಗೆ ಕಾಟ, ಬಟ್ ಪ್ರೀತಿ 1% ತಗ್ಗಿಲ್ಲ. ಹಾಗೆ ಸುಬ್ಬರಾವ್ ಕೂಡ ಎಲ್ಲದಕ್ಕೂ ಲೈಟ್ ಆಗಿ ಸಿಡ್ಕನ್ನ ತೋರಿಸುವಂತಹ ಮನುಷ್ಯ, ಬಟ್ ಅಷ್ಟೇ ಮುದ್ದು ಮಾಡುವಂತಹ ಗಂಡ. ಹೀಗೆ ಎಲ್ಲ ಬೊಂಬಾಟಾಗಿ ನಡೀತಾ ಇರಬೇಕಾದ್ರೆ ಕೆಲವೊಂದು ಘಟನೆಗಳಿಂದ, ನಡೀತಿರುವಂತಹ ಇಂಡಿಯಾ ಪಾಕಿಸ್ತಾನ್ ವಾರ್ ಇಂದ ಇವರ ಬದುಕಲ್ಲಿ ಚಾಲೆಂಜಸ್ಗಳು ಹುಟ್ಕೊಳ್ತವೆ. ಸೊ ಏನ್ ಈ ಚಾಲೆಂಜಸ್, ಅಲ್ಲಿ ಗಡಿಲಾಗ್ತಿರುವಂತಹ ಯುದ್ಧಕ್ಕೂ ಈ ದಂಪತಿಗೂ ಏನ್ ಸಂಬಂಧ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂತ ನಮಗನ್ಸಿದ್ದು ಅಜಯ್ ರಾವ್ ಹಾಗೂ ಮಿಶಾ ಅವರ ಪರ್ಫಾರ್ಮೆನ್ಸ್, ಪ್ರೆಸೆನ್ಸ್ ಅಂಡ್ ಕೆಮಿಸ್ಟ್ರಿ. ಆಲ್ಮೋಸ್ಟ್ 80 to 90% ಆಫ್ ದ ಫ್ರೇಮ್ಸ್ ನಲ್ಲಿ ಇಬ್ಬರಲ್ಲಿ ಒಬ್ರು ಇರ್ತಾರೆ. ಸಿನಿಮಾ ನಿಂತಿರೋದೆ ಇವ್ರ ಹೆಸರು ಮೇಲಲ್ವಾ? ಸೊ ಆ ಒಂದು ಜವಾಬ್ದಾರಿನ ಒಳ್ಳೆ ನಟನೆಯಿಂದ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಮಿಶಾ ಅವ್ರಿಗೆ ಅಜಯ್ ಅವ್ರಿಗೆ ಹೋಲಿಸ್ಕೊಂಡ್ರೆ ಅನುಭವ ಕಮ್ಮಿ ಇರಬಹುದು, ಬಟ್ ಶಿ ವಾಸ್ ಬ್ರಿಲಿಯಂಟ್ ಆನ್ ಸ್ಕ್ರೀನ್. ಅಜಯ್ ಅವ್ರಿಗೂ ಆಸ್ ಎ ಪರ್ಫಾರ್ಮರ್ ಇಲ್ಲಿ ಸಾಕಷ್ಟು ಜಾಗ ಇದೆ. ಬೇರೆ ಬೇರೆ ಎಮೋಷನ್ಸ್ ಲೈಕ್ ಸಿಟ್ಟು, ಪ್ರೀತಿ, ಗಾಬರಿ, ಹೀಗೆ ಹಲವು ಎಮೋಷನ್ಸ್ ಗಳು ರೋಲರ್ ಕೋಸ್ಟರ್ ನಂತೆ ಬರ್ತವೆ. ಅಂಡ್ ಅವರು ಅದನ್ನ ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಸಪೋರ್ಟಿಂಗ್ ಕಾಸ್ಟ್ ನಲ್ಲಿ ಕಾಣಿಸ್ಕೊಳ್ಳೋರಿಗೆ ಇಲ್ಲಿ ಒಳ್ಳೆ ಸ್ಪೇಸ್ ಇದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಒಂದು ಐಡೆಂಟಿಟಿಯನ್ನ ಕೊಟ್ಟು ಅದರ ಸುತ್ತ ಕಥೆಯನ್ನ ಹೊಲಿದಿದ್ದಾರೆ. ರಂಗಾಯಣ ರಘು, ವಿಜಯ್ ಚೆಂಡೂರ್, ಚಿತ್ಕಲಾ, ಹೀಗೆ ಎಲ್ಲರೂ ತಮ್ಮ ತಮ್ಮ ರೋಲ್ಸ್ ನಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಎಸ್ಪೆಷಲಿ ರಂಗಾಯಣ ರಘು ಅವ್ರದ್ದು ಒಂದು ಎಮೋಷನಲ್ ಸೀನ್ ಇದೆ. ಅದರಲ್ಲಿ ಅವರು ಪರ್ಫಾರ್ಮ್ ಮಾಡ್ತಿದ್ದಾರೋ ಅಥವಾ ಆ ಪಾತ್ರ ಅವ್ರನ್ನ ಆವರಿಸ್ಕೊಂಡ್ಬಿಟ್ಟಿತ್ತೋ ಗೊತ್ತಿಲ್ಲ. ಇನ್ನೊಂದು ಖುಷಿ ಕೊಟ್ಟಂತಹ ಅಂಶ ಅಂದ್ರೆ ಇಲ್ಲಿನ ವಿಜುವಲ್ಸ್. ಪ್ರದೀಪ್ ಪದ್ಮಕುಮಾರ್ ಅವರು ಇಲ್ಲಿನ ಫ್ರೇಮ್ಸ್ ನ ರಿಚ್ ಆಗಿ ತೋರಿಸಿದ್ದಾರೆ. ಪ್ರೊಡಕ್ಷನ್ ಡಿಸೈನ್ ಕೂಡ ನಮ್ಮನ್ನ 70s ನ ಲೋಕಕ್ಕೆ ಹೇಳ್ಕೊಂಡು ಹೋಗುತ್ತೆ. ಆ ಕಾಲಘಟ್ಟದ ಏಸ್ಥೆಟಿಕ್ಸ್ ಅನ್ನ, ಫಾರ್ ಎಕ್ಸಾಂಪಲ್ ಮೋಟಾರ್ ಸೈಕಲ್, ಕಾರ್ಗಳು, ಹಾಕೋ ಬಟ್ಟೆಗಳು, ಹೀಗೆ ಸಾಕಷ್ಟು ಫ್ಯಾಕ್ಟರ್ಸ್ ಗಳು ಸಿನಿಮಾದ ವಿಜುವಲ್ ಕ್ವಾಲಿಟಿನ ಸುಪ್ರೀಂ ಲೆವೆಲ್ಗೆ ತಳ್ಳಿದೆ. ಅಂಡ್ ರೀಸೆಂಟ್ ಟೈಮ್ಸ್ ನಲ್ಲಿ ನೋಡಿದಂತಹ ಒನ್ ಆಫ್ ದ ಮೋಸ್ಟ್ ಐ ಪ್ಲೀಸಿಂಗ್ ಫಿಲಮ್, ಅಟ್ ಲೀಸ್ಟ್ ವಿಜುವಲ್ಸ್ ನ ಪರ್ಸ್ಪೆಕ್ಟಿವ್ ನಿಂದ ಅಂತ ಹೇಳ್ಬೋದು. ಬಿ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಸಿನಿಮಾಗೆ ದೊಡ್ಡ ಪ್ಲಸ್ ಆಗಿದೆ. ಟ್ರೈಲರ್ ನಲ್ಲಿ ಇದ್ದಂತಹ ಸ್ಕೋರು ಸಖತ್ ಕ್ಯಾಚಿ ಆಗಿತ್ತು. ಅಂಡ್ ಆಗ್ಲೇ ಇಲ್ಲಿನ ಮ್ಯೂಸಿಕ್ ಹೇಗಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಆಗಿತ್ತು. ಅಂಡ್ ಸಿನಿಮಾದಲ್ಲಿ ಅದು ಸಖತ್ ಸ್ಯಾಟಿಸ್ಫೈಯಿಂಗ್ ಆಗಿದೆ. ಸಂಜಿತ್ ಅವರು ಧ್ವನಿ ಕೊಟ್ಟಿರುವಂತಹ ಕಾಬೂಲ್ ದ್ರಾಕ್ಷಿ, ರಂಗೋಲಿ ಹಾಡುಗಳು ಕೇಳೋದಕ್ಕೆ ಇಂಪಾಗಿದ್ವು. ವಿಜಯ್ ಪ್ರಕಾಶ್ ಅವರ ರಾಜಾ ರಾಣಿ ಹಾಡು ಕೂಡ ಚೆನ್ನಾಗಿತ್ತು. ಅಂಡ್ ಸಿನಿಮಾದಲ್ಲಿ ಯಾವ ಹಾಡು ಕೂಡ ಕತೆಗೆ ಒಂದು ಹಂಪ್ ತರ ಬರಲಿಲ್ಲ. ಎಲ್ಲವೂ ಕತೆಗೆ ಬ್ಲೆಂಡ್ ಆಗಿ ಹೋಗಿದೆ ಅಂತ ಹೇಳ್ತೀನಿ. ಸಿನಿಮಾದ ಮೊದಲನೇ ಅರ್ಧವನ್ನ ಕಂಪ್ಲೀಟ್ ಪಾತ್ರಗಳ ಪರಿಚಯಕ್ಕೆ, ಅಲ್ಲಿನ ವಾತಾವರಣಕ್ಕೆ ರೂಢಿ ಮಾಡಿಸೋದಕ್ಕೆ ಬಳಸ್ಕೊಂಡಿದ್ದಾರೆ. ಅಂಡ್ ಆ ಪೋರ್ಷನ್ ನಲ್ಲೇ ಅಜಯ್ ಅಂಡ್ ಮಿಶಾ ಅವರ ರೋಲ್ಸ್ ನಮಗೆ ಕನೆಕ್ಟ್ ಆಗ್ತವೆ. ಸಿನಿಮಾದ ಮೇನ್ ಪ್ಲಾಟ್ ನ ನಮಗೆ ಇಂಟ್ರೊಡ್ಯೂಸ್ ಮಾಡೋದೇ ಎರಡನೇ ಅರ್ಧದಲ್ಲಿ. ಅಂಡ್ ಅಲ್ಲಿವರೆಗೂ ಕಥೆಯಲ್ಲಿ ನೀವು ಇನ್ವೆಸ್ಟ್ ಆಗೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಒಂದು ಡೀಸೆಂಟ್ ಲೆವೆಲ್ ನಲ್ಲಿ ಇಡ್ತಾ ಬಂದಿದ್ದಾರೆ. ಇನ್ನು ಇಲ್ಲಿದ್ದ ಒಂದು ಸ್ವೀಟ್ ಮೂಮೆಂಟ್ಸು, ಫೀಲ್ ಗುಡ್ ಫ್ಯಾಕ್ಟರ್ಸು ಅಂಡ್ ಅಲ್ಲಲ್ಲಿ ಇಟ್ಟಿದ್ದ ಕಾಮಿಡಿ ಕೂಡ ನನಗೆ ವರ್ಕ್ ಆಯ್ತು. ಇಲ್ಲಿ ನಮಗೆ ವರ್ಕ್ ಆಗದೆ ಇದ್ದಿದ್ದು ಇಲ್ಲಿನ ಕ್ಲೈಮ್ಯಾಕ್ಸ್, ಪ್ರೀ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೇಕು. ಇದ್ದ ಕಾನ್ಫ್ಲಿಕ್ಟ್ಸ್ ಎಲ್ಲವೂ ಒಂದೇ ಚುಟ್ಕಿಯಲ್ಲಿ ಸಾಲ್ವ್ ಆಗೋಯ್ತು. ಸಿನಿಮಾ ಮುಗಿಯುವಂತಹ ಟೈಮ್ ನಲ್ಲಿ ಏನಪ್ಪಾ ದಿಢೀರ್ನೆ ಮುಗಿಸ್ಬಿಟ್ರಲ್ಲ ಅನ್ನುವಂತಹ ಭಾವನೆ ಬಂತು. ಆ ಪೋರ್ಷನ್ಸು ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಇನ್ನೂ ಸಾಕಷ್ಟು ಡೆಪ್ತ್ ಅಲ್ಲಿ ಇರಬೇಕಿತ್ತು. ಸ್ಟಾರ್ಟಿಂಗ್ ನಿಂದ ಎಸ್ಟಾಬ್ಲಿಷ್ ಮಾಡ್ಕೊಂಡು ಬಂದಿದ್ದ ಕೆಮಿಸ್ಟ್ರಿಗೆ ಎಲ್ಲೋ ಡಿಸ್ಸರ್ವಿಸ್ ಮಾಡ್ದಂಗಿತ್ತು ಅಂದ್ರೆ ತಪ್ಪಾಗಲ್ಲ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಡೀಸೆಂಟ್ ರಿಲ್ಯಾಕ್ಸಿಂಗ್ ವಾಚ್ ಅಂತ ಹೇಳ್ತೀನಿ. ಸಾಕಷ್ಟು ಕಡೆ ಎಂಗೇಜ್ಡ್ ಆಗಿ ಕೂರಿಸುತ್ತೆ. ಅಲ್ಲಿ ಇಲ್ಲಿ ಡಿವಿಯೇಟ್ ಆಗದೆ ಆದಷ್ಟು ಆಡಿಯನ್ಸ್ ನ ಹಿಡಿದಿಟ್ಟು ಕೂರಿಸುವಂತಹ ಪ್ರಯತ್ನ ಆಗಿದೆ. ಟ್ರೈಲರ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಚಾನ್ಸ್ ಅನ್ನ ಕೊಡಬಹುದು. ನೀವು ಡಿಸಪಾಯಿಂಟ್ ಅಂತೂ ಆಗಲ್ಲ ಅಂತ ಹೇಳ್ತೀನಿ. ಅಂಡ್ ಆಫ್ ಕೋರ್ಸ್ ಫ್ಯಾಮಿಲಿ ಜೊತೆ ಕೂತು ಸಿನಿಮಾ ನೋಡಬಹುದು. ಇದಾಗಿತ್ತು ಸರಳಾ ಸುಬ್ಬರಾವ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.